ಹಲೋ ಹಲೋ ಹೇಳ್ರಿ ಮೇಡಮ್ ಅವರೇ. ನಾನು ಕಣಮ್ಮ ಶಿಲ್ಪಾ ಮೇಡಮ್ ಮಾತಾಡ್ತಾ ಇರೋದು. ಹಾಂ ಮೇಡಮ್ ಗೊತ್ತು, ಹೇಳ್ರಿ. ಗೊತ್ತಾಯ್ತು, ಹೇಳ್ರಿ ಮೇಡಮ್. ಮತ್ತೆ ಅದು ನಿಮ್ಮದು ಭಾಗ್ಯಲಕ್ಷ್ಮಿ ಬಾಂಡಿಂದು ಮೆಚೂರ್ಡ್ ಆಗಿದೆ ಕಣಮ್ಮ. ಅದು ಸರಿಯಾಗಿದೆ. ನೇಮು ಮತ್ತು ಇನ್ಶಿಲೆಲ್ಲ ಚೇಂಜಸ್ ಇತ್ತಲ್ಲ, ಅದೆಲ್ಲ ಇವಾಗ ಸರಿಯಾಗಿದೆ. ಬಾಂಡ್ ತೊಗೊಂಬಂದು ನೀವು ಅದು ಮೆಚೂರ್ಡ್ ಆಗಿರೋದ ಎಲ್ಲ ಬಿಡಿಸ್ಕೋಬೋದಮ್ಮ. ಸರಿಯಾಗಿದೆ, ಅದು ಸರಿಯಾಗಿದೆ. ನೀನು ನನಗೆ ಹೇಳ್ದಲ್ಲ, ನಿಮ್ಮಮ್ಮ ಹೇಳಿದ್ರು ನನಗೆ. ಅದು ಸರಿಯಾಗಿದ್ದ ತಕ್ಷಣ ಮೇಡಮರೇ ಫೋನ್ ಮಾಡಿ ಹೇಳ್ರಿ ಅಂತ ಹೇಳಿದ್ರು, ನಂಬರ್ ಕೊಟ್ಟಿದ್ರು. ಅದಕ್ಕೆ ಕಾಲ್ ಮಾಡಿದೆ. ನಿಂದು ನಿಮ್ಮ ಅಮ್ಮಂದು ಇಬ್ರದ್ದು ನಂಬರ್ ತೊಗೊಂಡಿದ್ದೆ, ಅದಕ್ಕೆ ಕಾಲ್ ಮಾಡಿದೆ. ಅದು ನೀವು ಬಿಡಿಸ್ಕೋಬೋದಮ್ಮ. ಸರಿ ಆಯಿತು ಮೇಡಮ್ರೆ. ಅಲ್ಲ, ಬಾಂಡೂ ಬೇಕಾ ಮೇಡಮ್ರೆ? ಬಾಂಡೂ ತಗೊಂಡೋಗ್ಬೇಕಾ? ಎಲ್ಲಿ ತಗೊಂಡೋಗ್ಬೇಕು? ಹಾಂ, ಬಾಂಡ್ ಬೇಕಾಗುತ್ತಮ್ಮ. ಬಾಂಡ್ ತೊಗೊಂಬರ್ಬೇಕು ಕಂಪಲ್ಸರಿ. ಬಾಂಡ್ ತೊಗೊಂಡೋಗಿ ಬ್ಯಾಂಕಿಗೆಲ್ಲ ನೀವು ಕೊಟ್ಟರೆ ಅದು ನಿಮ್ಮ ಅಕೌಂಟಿಗೇನೋ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ಕೇಳಿ ವಿಚಾರಿಸಿ ಬ್ಯಾಂಕಲ್ಲಿ ಹೋಗ್ಬಿಟ್ಟು. ಹಾಗೆ ಅದು ಸ್ವಲ್ಪ ಸ್ಕೂಲ್ ಹತ್ರ ಹೋಗಿ ಸೈನ್ ಹಾಕ್ಸ್ಕೊಬರ್ಬೇಕಾಗುತ್ತೆ. ಸೈನ್ ಹಾಕ್ಸ್ಕೊಬಂದು ನೀವು ಅದನ್ನು ನಿಮ್ಮ ಅಮ್ಮನ ಜೊತೆಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ತಾಯಿಯವರು ಇರಬೇಕು. ತಾಯಿಯವರಿಲ್ಲ ಅಂತಂದರೆ ನೆಕ್ಸ್ಟು ತಂದೆ ಆಪ್ಷನ್ನು. ತಂದೆ ಇವಾಗ ನಿಮ್ಮಮ್ಮವ್ರನ್ನ ಕರ್ಕೊಂಡು ಹೋಗಿ ಬಾಂಡ್ ಇದೆಯಲ್ಲ, ಬಾಂಡ್ ತೊಗೊಂಡೋಗ್ಬಿಡಿ. ಬಾಂಡ್ ಬೇಕೇ ಬೇಕು. ಬಾಂಡ್ ಬೇಕಾ ಮೇಡಮ್ರೆ? ಬಾಂಡ್ ಇಲ್ಲ ಅಂತಂದರೆ ನಡೆಯಲ್ವಾ? ಬಾಂಡ್ ತಗೊಂಡೋಗ್ಲೇಬೇಕಾ? ಹ್ಞೂನಮ್ಮ. ಆಧಾರ್ ಕಾರ್ಡು, ಪಾಸ್ಬುಕ್ಕು, ಬಾಂಡು, ಮತ್ತು ನಾವೊಂದು ಫಾರಮ್ ಕೊಟ್ಟಿದ್ವಿ ನಿಮಗೆ, ಅದು ನಿಮ್ಮಮ್ಮರ ಹತ್ರ ಇದೆ. ಎಲ್ಲ ಫಾರಮ್ ಎಲ್ಲ ನಾನು ಪಿನ್ ಮಾಡಿ ಕೊಟ್ಟಿದ್ದೀನಿ. ಅದೆಲ್ಲ ತೊಗೊಂಡೋಗಿ ನಿಮಗೆ ಅಮೌಂಟು ಬರುತ್ತೆ. ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಮೌಂಟು. ಸರಿ ಆಯಿತು ಮೇಡಮರೇ, ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಸರಿಯಪ್ಪ, ಆಯಿತು ಮೇಡಮರೇ. ನಮ್ಮ ಅಮ್ಮಗೆ ಒಂದ್ಸತಿ ಫೋನ್ ಮಾಡಿ ಹೇಳ್ಬಿಡ್ರಿ ಹಿಂಗೆ ಹೋಗ್ರಿ ಅಂತೇಳಿ. ಇಬ್ರದ್ದು ಬಂದೈತಾ? ಹಾಂ, ಸ್ವಾತಿ ಮತ್ತು ಇಬ್ರದ್ದು ಬಂದಿದೆ. ನಿಮ್ಮಮ್ಮ ಇದ್ರೆ ಹೇಳ್ಬಿಡಮ್ಮ ನೀನೇನೆ. ಇಲ್ಲ ಮೇಡಮರೇ, ನಾನು ಇಲ್ಲೇ ಬೇರೆ ಕಡೆ ಇದ್ದೀನಿ. ನಮ್ಮ ಅಮ್ಮನಿಗೆ ಒಂದ್ಸತಿ ಫೋನ್ ಮಾಡಿ ಹೇಳ್ಬಿಡ್ರಿ. ಸರಿ ಅಮ್ಮ, ಆಯಿತು ಆಯಿತು, ಹೇಳ್ತೀನಿ. ನೀನು ಆತ ಬಾಂಡು ಅಂತ ಮಾತಾಡ್ತಿದ್ದಿ, ಯಾವ ಬಾಂಡು? ನನಗೆ ಭಾಗ್ಯಲಕ್ಷ್ಮಿ ಬಾಂಡು ಬಂದೈತಂತೆ. ಅವಾಗ ನನಗೆ ಆವಾಗಲೇ ತಗೋಬೇಕಾಗಿತ್ತು. ಅದು ಸ್ವಲ್ಪ ಎಕ್ಸ್ಚೇಂಜ್ ಇತ್ತು. ನೀ ಹೆಸರು ಸ್ವಲ್ಪ ಅದ್ಲು ಬದಲು ಇತ್ತು. ಒಂದರಲ್ಲಿ ಲಿಂಕ್ಸ್ ಇತ್ತು, ಒಂದರಲ್ಲಿ ಲಿಂಕ್ಸ್ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಅದನ್ನೆಲ್ಲ ಚೇಂಜಸ್ ಮಾಡಿ ಸ್ವಲ್ಪ ದಿನ ಲೇಟ್ ಆಯಿತು. ನಮ್ಮ ಮುತ್ತುದು ಬಂದೈತೆ, ನಂದು ಬಂದೈತೆ. ಇಬ್ರದ್ದು ಬಾಂಡು. ನಂದು 1,00,000 ಬಾಂಡು, ಭಾಗ್ಯಲಕ್ಷ್ಮಿದು. ಅದೇನು ಅಬ್ಬಬ್ಬ ಲಾಟ್ರಿ ಏನು ತಾಯಿ? ಹಾಂ, 1,00,000 ಬಾಂಡು. ಖುಷಿ ಪಡೋದಲ್ಲ. ಅಲ್ಲಿವಾಗ ಬಾಂಡು ನಮ್ಮ ಅಮ್ಮನ ಮನೇಲಿ ಐತೆ. ಬಾಂಡ್ ಆಗಿರ್ಬೋದು, ಆಧಾರ್ ಕಾರ್ಡು, ಪಾಸ್ಬುಕ್ಕು ಎಲ್ಲ ಡಾಕ್ಯುಮೆಂಟ್ ಅಲ್ಲೇ ಐತೆ. ನಾನು ಅದನ್ನು ಒಂದು ಅವತ್ತು ನೆನೆಸ್ಕೊಂಡು ತರಲಿಲ್ಲ ಕಣಪ್ಪ. ಅದೆಲ್ಲನ ಅಲ್ಲೇ ಐತೆ. ಇವಾಗ ನಮ್ಮಮ್ಮ ಯಾಕೆ ಕೊಡುತ್ತೋ ಇಲ್ವೋ ಹೋಗಿ ಕೇಳಿದ್ರೆ ಏನು ಅಂಬತ್ತೋ ಏನೋ ಅಂಬೋದನ್ನು ನನಗೆ ಚಿಂತೆ ಆಗ್ಬಿಟ್ಟೈತೆ. ಇವಾಗ ಹೋಗಿ ಕೇಳೋಣ ಅಂತಂದರೆ ಏನಂತೈತೋ ಏನೋ, ನಮ್ಮಮ್ಮ ಅನ್ನಿಸ್ತೈತೆ. ಹೋಗಿ ಕೇಳೋಣ. ಹೋಗಿ ಕೇಳು ನಿಮ್ಮ ಅಮ್ಮಗೆ. ಅಮ್ಮ, ನನಗೆ ಬೇಕು ಕೊಡಮ್ಮ, ನನ್ನ ಬಾಂಡ್ ಬಂದೈತೆ, ನಾನು ತಗೊಂತೀನಿ ಅಂತ ಕೇಳು, ಕೊಡ್ತಾರೆ. ನಿನಗೆ ಕೊಡದೆ ಏನು? ಅವ್ರು ಏನು ಮಾಡ್ತಾರೆ? ನೀನಿಲ್ಲ ಅಂತಂದ್ರೆ ಅವರು ತಗೊಂಬಕ್ಕೆ ಬರಲ್ಲ, ಅವ್ರಿಲ್ಲ ಅಂತಂದ್ರೆ ನೀನು ತಗೊಂಬಕ್ಕೆ ಬರಲ್ಲ. ಸುಮ್ಮನೆ ಹೋಗು ಅಮ್ಮ ಅಂತ ಹೇಳಿ ಹೋಗು. ಊರಿಗೋಗಿ ಕೇಳ್ಕೊಂಡು ನಿಮ್ಮ ಅಮ್ಮ ಇಂತಾಗಿ ಇಸ್ಕೊಂಡು ತಗೊಂಡು ಬರೋಕೆ ಹೋಗು. ಏನು ಕಣ ಖರ್ಚಿಗಾಗೋದು ದುಡ್ಡು ಇಲ್ಲದಾಗಿ. ಅದೇ ಮತ್ತೆ ಹಂಗೆ ಮಾಡ್ತೀನಿ. ಇಸ್ಕೊಂಬಂದು ಕೊಡು. ಇಲ್ಲಿ ಎಲ್ಲ ಖರ್ಚಿಗೆ ಇಕ್ಕೊಂತೀನಿ. ಮನೆಯಾಗೆ 1,00,000 ಬರುತ್ತಲ್ಲ ಹೆಂಗೂ ಖರ್ಚಿಗೆ ಇಕ್ಕೊಂಡ್ರಾತು. ನಾನು ಮಾತ್ರ 1 ರೂಪಾಯಿ ಕೊಡಲ್ಲ ಕಣತೆ. ನೀನು ಆಮೇಲೆ ಅದಕ್ಕೆ ಕಣ್ಣು ಹಾಕಿಯಾ? ಓಹೋ, ನಮ್ಮ ಮಾಮಂತ ದುಡಿಸ್ಕೊಂಡು ಎಲ್ಲ ಕಿತ್ಕೊಂಡಿರೋ ಸಾಲದು. ಇನ್ನು ನನ್ನ ತಗ ಅವೆಲ್ಲ ನಡೆಯಲ್ಲ. ಅಂತ 1 ರೂಪಾಯಿ ದುಡ್ಡು ನಿನ್ನ ಕೈಲಿ ಇಸ್ಕೊಳಕ್ಕಾಗಲ್ಲ. ಓಹೋ ಹಾಂ, ಅದೇನೆ ಬಿಡಿಸ್ಕೊಂಬಂದು ನನ್ನ ಕೈ ಕೊಡು ಅಂತೀಯ. ಒಬ್ಬೊಬ್ಬ ದುಡ್ಡು ಅಂದ್ರೆ ಸಾಕು, ಬಾಯಿ ತೆರ್ಕೊಂಡು ಬತ್ತೀಯ ಕಣ ನೀನು. ಮತ್ತೊಂದು 1,00,000 ಬರುತ್ತಲ್ಲ, ಮತ್ತು ನೀನು ಇಕ್ಕೊಂತೀವಿ. ಮನೆ ಯಜಮಾನಿ ನಾನಲ್ಲಿ, ಮತ್ತು ನಾನು ಇಕ್ಕೊಂತೀನಿ. ಬಿಡಿಸ್ಕೆ ಬತ್ತೀಯಲ್ಲ. ಅಯ್ಯೋ ಅಮ್ಮ, ಇನ್ನೂ ಆ ದುಡ್ಡು ಬಂದಿಲ್ಲ, ಸುಮ್ಮನಿರಮ್ಮ. ಅದು ಯಾಕೆ ಹಂಗೆ ಆಡ್ತೀಯ ನೀನು? ನಾಳೆ ಎಲ್ಲಿ ಕೇಳಿಸ್ಕೊಬಿಡ್ತೀಯ ಏನೋ. ಅಲ್ಲ ಕಣಮ್ಮ, ಇನ್ನು ಅವ್ರ ಅಮ್ಮ ಯಾರ ಮನೆಗೆ ಹೋಗಿ ಅಲ್ಲಿ ಬಾಂಡ್ ಇಸ್ಕೊಂಡು ಮತ್ತು ಆಧಾರ್ ಕಾರ್ಡು, ಪಾಸ್ಬುಕ್ಕು ಎಲ್ಲ ಇವಾಗ ಡಾಕ್ಯುಮೆಂಟ್ಸ್ ಬೇಕು. ಡಾಕ್ಯುಮೆಂಟ್ಸ್ ಇಲ್ದಲ್ಲ ಇವಾಗ ಹೋಗಿ ಅವ್ರು ಸುಮ್ಮನೆ ತಗೊಂಬರಕ್ಕಾಗುತ್ತೆ? ಅಯ್ಯೋ ನೀನು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಬರ್ಬೇಕಲ್ಲ ಇವಾಗ. ಸ್ವಲ್ಪ ಸುಮ್ಮನಿರು. ಅದು ಯಾಕೆ ಹಂಗೆ ಆಡ್ತೀವಿ? ದುಡ್ಡು ಅಂದರೆ ಸಾಕತ್ಲಾಗೆ. ಬಿಡಿಸ್ಕೊಂಬಂದ್ಮೇಲೆ ನನ್ನ ಕೈಗೆ ಕೊಡಬೇಕು. ಬಿಡಿಸ್ಕೊಂಬಂದ್ಮೇಲೆ. ಮತ್ತು ನಾನು ಅಲ್ವೇನೋ ಈ ಮನೆ ಯಜಮಾನಿ. ನಾನು ನೋಡ್ತಾ ಇದ್ದೀನಿ ಅದ್ದಾಗಿಂದಾನು 500 ರೂಪಾಯಿ 1,000 ರೂಪಾಯಿ ಗನವ ಪರ್ಸ್ನಾಗ ಇಕ್ಕೊಂಡವಳೆ. 100 ರೂಪಾಯಿ ದುಡ್ಡು ಕೇಳಿದ್ರೆ ಯಾಕೆ ಬೇಕು ಕೊಡೆ ಅಂದರೆ ಕೊಡಲ್ಲ ಅಂತಾಳೆ. ಇಲ್ಲ ನಂತಾಗೆ ಅಂತಾಳೆ. ಇವಳು ಯಾಕೆ ಇಕ್ಕೋಬೇಕು ದುಡ್ಡ? ಮನೆ ಯಜಮಾನ್ರು ನಾವು ಹಂಗೆಪ್ಪ. ನಮ್ಮ ಅತ್ತೆ ನಮ್ಮ ಮಾಮ ಇದ್ದಾಗ ಎಲ್ಲ ಅವ್ರ ಕೈಗೆ ಕೊಡ್ತಿದ್ದು. ನಾವು ಯಾವುದು ದುಡ್ಡು ಇಕ್ಕೊಂತಿರ್ಲಿಲ್ಲ. ಗನವ ಬಚ್ಚಿಕೊಂಡವಳು ದುಡ್ಡ 100 ರೂಪಾಯಿ ದುಡ್ಡು ಕೊಡಲ್ಲ. ಇವಳು ಯಾಕೆ ಇಕ್ಕೊಂತಾಳೆ ದುಡ್ಡು? ನನ್ನ ಕೈಗೆಲ್ಲ ಕೊಡಬೇಕಪ್ಪ. ಮಾಮನ್ ಮಾಡ್ಕೊಂಡಿದ್ದೀನತ್ತೆ. ಕೊಟ್ಟು ಕಳ್ಕೊಂಬಕ್ ನಾನಂತೂ 1 ರೂಪಾಯಿ ಕೊಡಲ್ಲ ನಿನಗೆ. ಹೇಳೋ, ನಿನ್ಗೇನಕ್ಕೆ ಸುಮ್ಮನಿರೋದು ಕಲಿ. ನೀನು ಇಲ್ಲೋದು ಯಜಮಾನಿಕೆ ಮಾಡಬೇಡ ನಂತಾಗೆ. ನಾನು ಬಿಡಿಸ್ಕೊಂಬಂದ್ರು ನಾನು ನಿನ್ಗೆ 1 ರೂಪಾಯಿ ಕೊಡಲ್ಲ. ನನ್ನ ದುಡ್ಡು ನಿನ್ಗೆ ಯಾಕೆ ಕೊಡೋಣ ನಾನು? ಕಾಟ್ಕೊಂಡಿರ್ತೀಯಲ್ಲ ಹಂಗೇನೆ. ಕಂಡಾರ ದುಡ್ಡಿಗೆ ದುಡಿಯೋಕ್ಕಂತೂ ಆಗಲ್ಲ. ಮಾಮಂತ ಕಿತ್ಕೊಂಡು ತಿನ್ನಕ್ಕೆ ನಂತಾಗೂ ಕಿತ್ಕೊಂಡು ತಿಂಬಕ್ಕೆ ನೋಡ್ತಾ ಇದೆಯಾ ನೀನು? ಮಾಮಂತಾಗೆಲ್ಲ ಕಿತ್ಕೊಂಡು ತಿಂದಲ್ಲ. ಅದಕ್ಕೆ ಪಾಪ ಎಷ್ಟೊಂದು ದುಡ್ಡು ಕೂಲಿ ಮಾಡಿರೋ ದುಡ್ಡೆಲ್ಲ ನಮ್ಮ ಮಾಮಂತ ಕಿತ್ಕೊಂಡು ತಿಂದಿದ್ಯಾ? ನೋಡಿ ಇಲ್ಲದ್ದು ಹೇಳ ನಿಮ್ಮ ಅಪ್ಪಯ್ಯ. ಅವ್ಳು ಮಾತಾಡೋದು ನೋಡು. ನಾನು ಮತ್ತೆ ಮನೆ ಯಜಮಾನಿ. ನಾನು ಮೊದಲಿಂದಲೂ ಅಷ್ಟೇ ನಾನೇ ಮನೆ ಯಜಮಾನಿ. ನಾನೇ ದುಡ್ಡು ಇಕ್ಕೊಂತಿದ್ದು, ನಾನೇ ಟ್ರಂಕ್ನಾಗೆಲ್ಲ ಇಕ್ಕೊಂಡು, ನಾನೇ ಬೀರ್ನಾಗ ಇಕ್ಕೊಂಡು ನಾನು ಬೀಗ ಇಕ್ಕೊಂತಿದ್ದೆ. ಮತ್ತು ನನ್ನ ಕೈಗೆ ತಂದು ಕೊಡಬೇಕು. ಮನೆ ಯಜಮಾನ್ರ ಅಂದ್ಮೇಲೆ ನನ್ನ ಕೈಗೆ ತಂದು ಕೊಡಬೇಕು. ನೀನು ಯಾಕೆ ಇವಾಗ ಬಂದ ತಂದು ಕೊಡಬೇಕು. ಅಮ್ಮ ಹಂಗೆ ಸುಮ್ಕಿರ. ಅಮ್ಮನ ಬಗ್ಗೆ ತಲೆ ಕೆಡಿಸ್ಬೇಡ. ನೋಡಿ ಮಾತಾಡೋದು.
ಕೊಡಲ್ಲ ಕಣತಿ, ನಾನು 1 ರೂಪಾಯಿ ಕೊಡಲ್ಲ. ನೀನು ಏನಂದ್ರೂ ಕೊಡಲ್ಲ ನಾನು. ನನ್ನ ದುಡ್ಡು ಅದು, ನನಗೆ ಹೆಂಗೆ ಇಕ್ಕಬೇಕಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ನನ್ನ ದುಡ್ಡು ನಾನು ಹೊಡೆದಂಗೆ ಬಂದು ಇರಲಿ, ಬಿಡಿಸ್ಕೊಂಬಂದು ಅವಾಗ ಹೇಳ್ತೀನಿ ನಾನು. ಯಪ್ಪ ನಿಮ್ಮ ಅಮ್ಮ ಎಂತೂ ದುಡ್ಡು ದುಡ್ಡು ಅಂದರೆ ಬಾಯ್ ತೆರ್ಕೊಂಡಿರುತ್ತಲ್ಲ ಮರೆಯ. ಅಲ್ಲ ನೋಡೋದಿನ್ನ ಬಂದೇ ಇಲ್ಲ. ಅಳೆ ನನ್ನ ಕೈ ಕೊಡ್ಬೇಕು ಬಿಡಿಸ್ಕೊಂಬಂದು, ನನ್ನ ಕೈ ಕೊಡ್ಬೇಕು ಬಿಡಿಸ್ಕೊಂಬಂದು ಅಂಬುತ್ತೆ. ಯಜಮಾನ್ಕೆ ಮಾತ್ರ ಮಾಡ್ತೀನಿ ಅಂಬುತ್ತೆ, ದುಡಿತೀನಿ ಅಂತ ಅಂಬಲ್ಲ. ಎಲ್ಲನ ಕೆಲ್ಸಕ್ಕೆ ಹೋದ್ರೆ ಬೇಡ ಅಂಬುತ್ತೆ, ಎಲ್ಲನ ಕೂಲಿ ಹೋದ್ರೆ ಆಯ್ತು. ಹೋಗಲ್ಲ ಅಮ್ಮ ಹಂಗೆ ಮತ್ತೆ ಬಿಡತ್ಲಾಗಿ ಏನು ಮಾಡೋಕ್ಕಾವತ್ತು. ಹೋಗಿ ನಿಮ್ಮ ಅಮ್ಮಂಗೆ ಕೇಳಿ ಕೊಟ್ಟರೆ ಇಸ್ಕೊಂಡು ಬಿಡಿಸ್ಕೊಂಬ. ನಾನು ಇವತ್ತು ಕೆಲ್ಸಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ನಪ್ಪ. ನೋಡಿ ಇವಾಗ ಇದು ಬಂತು, ಅದಕ್ಕೇ ನಾಡಿನಿಂದ ಹೋಗ್ತೀನಿ. ಇವಾಗ ಹೋಗಿ ಅಮ್ಮ ಇನ್ನು ಕೇಳ್ತೀನಿ, ಅದೆಲ್ಲ ಏನಂಬುತ್ತೆ ನೋಡೋಣ. ನನ್ನ ಮಾತು ಕೇಳ್ತೀನಿ ಗಳಮ್ಮ, ಕೊಡು, ಇನ್ನೇನು ಮಾಡೋಕ್ಕಾಗುತ್ತೆ, ನಂದು ಕಷ್ಟ. ಇವಾಗ ಅಲ್ಲೇನು ಇಲ್ಲ ಅಂತೇಳಿ ಎಲ್ಲ ಹೇಳ್ತೀನಿ. ನಿನ್ನ ಕಷ್ಟ ಕಣಮ್ಮ, ನನ್ನ ಗಂಡನ ಮನೆಯಾಗೆ ನಾನು ಅನ್ಕೊಳಂಗೆ ಯಾವುದೂ ಇಲ್ಲ ಅಂತ ಕೇಳ್ತೀನಿ. ಮತ್ತೆ ಹೇಳಲ್ಲನ ಹೇಳಿದ್ರೆ ಅವ್ರಿಗೂ ಅಯ್ಯೋ ಅನಿಸುತ್ತೆ, ಕೊಡಬೇಕಪ್ಪ ಅಂತ ಅನಿಸುತ್ತೆ. ಈಗ ಯಾಕಂದರೆ ನಿಂದು ಅವ್ರೇನೇನು ಸ್ವಂತ ದುಡ್ಡು ಕೊಡ್ತಾ ಇಲ್ಲ, ನಿನಗೆ ಬಂದಿರೋದು ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ. ನೀನು ಕೇಳು, ಸರಿನಾ, ಕೊಡು, ನನಗೆ ಬೇಕು, ಅದಕ್ಕಾಗಿ ನಮ್ಮ ಮನೆಗೆ ಭಾಳ ಕಷ್ಟ ಕಣಮ್ಮ, ನನ್ನ ಗಂಡಗೆ ಬೇರೆ ಕಾಲು ಮುರಿದೈತೆ, ದುಡಿಯಾರಿಲ್ಲ ಏನಿಲ್ಲ, ಅದಕ್ಕೆ ಕೇಳ್ತಾ ಇರೋದು, ಕೊಡಮ್ಮ ಅಂತ ಹೇಳಿ ಕೇಳು. ಸರಿ ಆಯ್ತು, ಹೇಳಿ ಕೇಳ್ತೀನಿ. ಕೇಳಿ ನಾನು ಹೋಗಿ ಕೇಳ್ಕೊಂಡು ಹೋಗ್ತೀನಿ ಅಮ್ಮರ ಮಂತಕ್ಕೆ ಹೋಗಿ ಸೀದಾನ ಇರೋ ವಿಷಯ ಹೇಳಿ ಕೇಳ್ತೀನಿ. ಅಮ್ಮ ಕೊಡ್ಬೇಕಣಮ್ಮ ಅಂತ ಹೇಳಿ ಒಳ್ಳೆ ಮಾತನಾಗೆ ಕೇಳ್ತೀನಿ. ಒಳ್ಳೆ ಮಾತನ್ನ ಕೇಳಿ ಇನ್ನೇನು ಮಾಡೋಕ್ಕಾಗುತ್ತೆ. ಹಿಂಗೆ ಭಾಳ ಪರಿಸ್ಥಿತಿ ಹಿಂಗೆ ಇದಾಗ್ಬಿಟ್ಟೈತೆ, ಅದಕ್ಕೋಸ್ಕರ ಕೇಳ್ತಾ ಇರೋದು ಕಣಮ್ಮ ಅಂತೇಳಿ ನೀವು ಅಮ್ಮ ಇರ್ತಾಗ ಒಳ್ಳೆ ಮಾತಾಗೆ ಮಾತಾಡು. ಒಳ್ಳೆ ಮಾತಾಡಿ ನೀನು ಅದೇನು ಮಾತಾಡ್ಕೊಂಡು ಬಾ, ಸರಿನೇ, ಹೋಗು. ಇನ್ನೇನು ಮಾಡೋಕ್ಕಾವತ್ತು, ಕೆಲಸ ಇಂಥವೆಲ್ಲ ಬಂದಾಗ ಕೆಲಸ ಮಾಡೋಕ್ಕಾಗಲ್ಲ. ಇಂಥವೇನಾದರೂ ಬಂದಿದ್ದಾವೆ ಸಮಸ್ಯೆಗಳು ಅಂದಮೇಲೆ ಕೆಲಸ ಮಾಡೋಕ್ಕಾಗಲ್ಲ. ಹೆಂಗೆ ಮತ್ತೆ ದುಡ್ಡು 1,00,000 ರೂಪಾಯಿ ದುಡ್ಡು ಗೌರ್ಮೆಂಟ್ ಕಡೆಯಿಂದ ಬಂದಿರೋದ, ಯಾಕೆ ಬಿಡ್ಬೇಕು ಹೇಳು. ಅವ್ರಿಗೂ ಅಲ್ಗಲ್ಲ, ನಿಮಗೂ ಅಲ್ಲ, ಅಮ್ಮಂಗೆ ಸುಮ್ಮನೆ ಅಲ್ಲ, ಎಲ್ಲೂ ಹೋಗಲ್ಲ, ಇದ್ದೇ ಇರುತ್ತೆ, ಬಿಡಿಸ್ಕೋಬೋದು. ಆದ್ರೂ ಸ್ವಲ್ಪ ಸಮಸ್ಯೆ. ಅದು ಆವಾಗಲೇ ತಗೊಂತೀವಿ, ಅಮ್ಮ ಯಾವಾಗಲೇ ತಗೊಂಬನ ಅಂತ ನೋಡ್ತು. ಅದು ಸ್ವಲ್ಪ ಏನೋ ಹಿಂಗ್ಸಿಲ್ಲ, ಅದ್ರಾಗೆ ಹಿಂಗ್ಸಿಲ್ ಹಾಕ್ಸಿರ್ಲಿಲ್ಲ. ಇದ್ರಲ್ಲಿ ಆಧಾರ್ ಕಾರ್ಡಲ್ಲಿ ಏನೋ ಹಿಂಗ್ಸಿಲ್ ಇತ್ತು, ಏನೋ ಒಟ್ಟಿನಲ್ಲಿ ಹಿಂಗ್ಸಿಲ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ಮತ್ತು ಅದು ಹೆಸರು ಸ್ವಲ್ಪ ಹಂಗೇನೆ ಸ್ವಾತಿ ಟೀ ಬರೆದಿದ್ರು. ಹಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಸ್ವಲ್ಪ. ಅದೆಲ್ಲ ತಿದ್ದುಪಡಿ ಕೊಟ್ಟಿದ್ವಿ, ಇವಾಗೆಲ್ಲ ಸರಿ ಹೋಗೈತಂತೆ ತಿದ್ದುಪಡಿ ಕೊಟ್ಟಿರೋದು. ಅದಕ್ಕೆ ಇವಾಗ ಹೋಗ್ಬಿಟ್ಟು ಏನು ಮಾಡೋಣಪ್ಪ ಅನ್ನಿಸ್ತೈತೆ ಹೋಗತ್ತೆ. ಇವಾಗ ನನಗೆ ಅದೇ ಒಂಥರ ಚಿಂತೆ ಆಗೈತೆ. ಇವಾಗ ನಮ್ಮ ಅಪ್ಪ ಏನಂಬುತ್ತೋ ಅನ್ನಿಸ್ತೈತೆ. ಹೋಗಿ ಕೇಳು, ಏನಾದರೂ ಒಂದು, ಇನ್ನೇನು ಮಾಡೋಕ್ಕಾಗುತ್ತೆ. ಅವ್ರಿಗಿಷ್ಟ ಆದರೆ ಕೊಡ್ತಾರೆ, ಕೊಡಲಿಲ್ಲ ಅಂದರೆ ಸುಮ್ಮನೆ ಆಗ್ತಾರೆ. ನನಗಂತೂ ಕೊಡ್ತಾರೋ ಅನ್ನಿಸ್ತೈತೆ. ಅವತ್ತು ನಾನೆಲ್ಲ ಡಾಕ್ಯುಮೆಂಟು, ಆಧಾರ್ ಕಾರ್ಡು ಮತ್ತು ಪಾಸ್ಬುಕ್ ಅದೆಲ್ಲ ನಂಬರ್ ಆದರೂ ಗೊತ್ತಿಲ್ಲ. ನಂಬರ್ ಆದರೂ ಗೊತ್ತಿದ್ರೆ ಆಧಾರ್ ಕಾರ್ಡಿಂದು ಅದ್ರ ಬಾಂಡ್ ಬೇಕಲ್ಲ, ಬಾಂಡೂ ಇಲ್ಲ, ಪಾಸ್ಬುಕ್ ಇಲ್ಲ. ಅದೆಲ್ಲ ಬೇಕೇ ಬೇಕು. ಈಗ ಆಧಾರ್ ಕಾರ್ಡ್ ನಂಬರ್ ಒಂದು ಹೊಡೆದ್ಬಿಟ್ರೆ ನಾವು ಆಧಾರ್ ಕಾರ್ಡ್ ಎಲ್ಲಾದರೂ ತೆಗೆಸ್ಕೋಬೋದು ಕಂಪ್ಯೂಟರ್ ಸೆಂಟ್ರಲ್ಲಿ. ಆದರೆ ಇವಾಗ ಬಾಂಡು ಮತ್ತು ಪಾಸ್ಬುಕ್ಕು ಇದೆಲ್ಲ ಡಾಕ್ಯುಮೆಂಟ್ ಬೇಕೇ ಬೇಕು, ಏನು ಮಾಡೋಕ್ಕಾಗಲ್ಲ. ಹೋಗಿ ಕೇಳಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಿಮ್ಮಪ್ಪ ನಿಮ್ಮಮ್ಮನ ಒಂದು ಮಾತು ಕೇಳ್ಬಿಡು, ಅಮ್ಮ ಕೊಟ್ಬಿಡಮ್ಮ, ನನಗೆ ಬೇಕು, ನೀವೇನೇನು ಕೈಯಿಂದ ಹಾಕ್ಕೊಡ್ತಾ ಇಲ್ಲ, ಗೌರ್ಮೆಂಟ್ ಕಡೆಯಿಂದ ಬರ್ತಾ ಇರೋದು, ಗೌರ್ಮೆಂಟ್ ಕಡೆ ಬಂದಿರೋದನ್ನ ಯಾಕೆ ಸುಮ್ಮನೆ ಇದು ಮಾಡ್ತೀರಮ್ಮ, ಕೊಟ್ಬಿಡಮ್ಮ ಅಂತೇಳಿ ನಿಮ್ಮಮ್ಮನ ಹತ್ರ ಮಾತಾಡು, ಕೇಳು, ಏನಂಬತ್ತು ನೋಡೋಣ. ಅದೇನೆ ಮಾತಾಡೋದಂತೆ ಮಾತಾಡು ನೀನು. ಸರಿ ಆಯಿತು, ಹೋಗಿ ಮಾತಾಡ್ಕೊಂಡು ನಮ್ಮಮ್ಮ ಏನಂತೈತೆ ಏನೋ, ನನಗೆ ಇಲ್ಲೇ ಟೆನ್ಷನ್ ಆಗ್ತಾಯಿತ್ತಪ್ಪ. ಅಯ್ಯೋ, ನಾನು ಇವತ್ತು ಕೆಲ್ಸಕ್ಕೆ ಹೋಗೋಣ ಅಂತ ಎಲ್ಲ ಬೆಳಗ್ಗೆಯಿಂದ ಎಲ್ಲ ರೆಡಿ ಮಾಡಿದ್ದೆ, ಕೆಲ್ಸಕ್ಕೆ ಹೋಗ್ಬಿಡೋಣ ಇವತ್ತು ಅಂತ ಹೇಳಿ. ಆದರೆ ಇದೊಂದು ಸಮಸ್ಯೆ ಬಂತು, ಏನು ಮಾಡೋಕ್ಕಾಗುತ್ತೆ, ಬುಧವಾರದಿಂದ ಹೋಗ್ತೀನಿ. ಸರಿ ಆಯ್ತು. ನಾನು ಮಾತ್ರ ಕೆಲ್ಸಕ್ಕೆ ಹೋಗ್ಲಿ, ನನಗೆ ಯಾವುದೇ ದುಡ್ಡು ಬರಲಿ, ನಿಮ್ಮ ಅಮ್ಮಗೆ ಮಾತ್ರ ಕೊಡಲ್ಲ. ನನ್ನ ತಗೊಂಡು 1,000 ರೂಪಾಯಿ ದುಡ್ಡು ಇರೋದಕ್ಕೆ ನಿಮ್ಮ ಅಮ್ಮಗೆ ನನ್ನ ಕೈ ಕೊಟ್ಟಿಲ್ಲ ಅವಳು ಇಕ್ಕೊಂಡವಳೆ ಅಂತ ನಿಮ್ಮ ಅಮ್ಮಗೆ ಹೆಂಗೆ ಆಡ್ತೈತಲ್ಲ. ಬಲು ಯಜಮಾನಿಕೆ ಮಾಡೋಕ್ಕೆ ಹೋಗುತ್ತೆ. ದುಡಿಯೋಕೆ ಮಾತ್ರ ಆಗಲ್ಲ, ಬಲು ಯಜಮಾನಿಕೆ ಮಾಡೋಕ್ಕೆ ಹೋಗುತ್ತೆ ನಿಮ್ಮ ಅಮ್ಮ. ಮಾಡಲಿ ಬಿಡತ್ಲಾಗ ಹೋಗ್ಲಿ. ಅವ್ರದ್ದು ಯಾವಾಗಲೂ ಇದ್ದಿದ್ದೇನೆ ಇವಳೆ, ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ, ಸುಮ್ಮನೆ ಇದ್ಬಿಡು, ಸರಿನಾ. ಈ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದೆ ತಾನೆ, ಸುಮ್ಮನೆ ಆರಾಮಾಗಿ ಕೆಲ್ಸಕ್ಕೆ ಹೋಗ್ಕೊಂಡು ಇದು ಬಿಡು ಅಷ್ಟೇ. ಅಮ್ಮ ಹಂಗೇನೆ ಅಮ್ಮ ಸಿಕ್ಕಿತ್ತು ನೆನ್ನೆ ಸಹ ಎಲ್ಲ ಹೇಳ್ತು ನಿಮ್ಮ ಮೂವರ ಬಗ್ಗೆನೂ. ನಿಮ್ಮ ಮೂವರ ಬಂಡವಾಳ ನೀವು ದುಡಿತಿರ್ಲಿಲ್ಲ, ಮೂವರು ಸೋಂಬೇಗಳು, ಬರೀ ಯಜಮಾನಿಕೆ ಮಾಡೋಕ್ಕೆ ಮಾತ್ರ ನನ್ನ ಹತ್ರ ಇಸ್ಕೊಂಡು ಬರೀ ಎಲ್ಲ ಇದು ಮಾಡಿರೋಂಥ ಮಾಮ ಎಲ್ಲ ಹೇಳೈತಿ. ಮಾಮ ತುಂಬ ಒಳ್ಳೇದು ನೋಡು. ಹೋಗಿ ಯಾವ ಅದೃಷ್ಟರ ಮನೆಗೆ ಇತ್ತು, ಅಲ್ಲಿ ಅವ್ರಲ್ತ ಕೆಲಸ ಮಾಡ್ಕೊಂಡು ದುಡ್ಡು ಇಸ್ಕೊಂಡು ಅವ್ರತಾಗೆ ಹೆಂಗ ನಿಮ್ದಾಗ ಐತೆ ನೋಡಪ್ಪ. ನಮ್ಮ ಮಾಮ ಎಷ್ಟು ನಿಮ್ದಾಗೆ ಹೋಗಿ ಎಲ್ಲ ಐತೆ. ಇವತ್ತೇ ಕಾಡ್ತಿಂದಲೇ ಹೋಗಿರೋದು ಅಂಬದು ಗೊತ್ತಾಯ್ತು ನನಗೆ. ಆ ಅಪ್ಪನೂ ಹಂಗೆ ಇವಳೆ ಸ್ವಾತಿ ಹೇಳ್ದಂಗೆ ಕೇಳ್ತಾ ಇರಲಿಲ್ಲ, ಬಿಡು ಹೋಗ್ಲಿ, ಈಗ ಅವ್ರ ಸುದ್ದಿ ಬೇಡ. ಇನ್ನು ನಾವು ಚೆನ್ನಾಗಿರೋದು ನೋಡಬೇಕು. ನಾನು ಇವಾಗ ಅನ್ನಿಸ್ತೈತೆ ನನಗೆ, ದುಡಿಬೇಕಾಯ್ತು, ದುಡ್ದು ಇಟ್ಕೋಬೇಕಾಯ್ತು ಅಂತ. ಏನು ಮಾಡಲಿ, ಇವಾಗ ಹಿಂಗೆ ಆಗೈತೆ. ಹೌದು, ನಮ್ಮ ಅಪ್ಪ ಹೇಳ್ತಾ ಇರೋದು ನಿಜ. ನನಗೂ ಇವಾಗ ಅನ್ನಿಸ್ತೈತೆ, ನಮ್ಮ ಅಪ್ಪನ ಮಾತು ಕೇಳಬೇಕಾಗಿತ್ತು, ನಮ್ಮ ಅಪ್ಪನ ಮಾತಾ ಅಂತ ಅನ್ನಿಸ್ತೈತೆ ನನಗೂ ಈಗ. ಇವಾಗ ನೋಡಿ ಹೆಂಗಾಯ್ತಪ್ಪ ಅಂತೇಳಿ ನನಗೂ ಒಂಥರ ಬೇಜಾರು. ಏನು ಮಾಡೋಕ್ಕಾಗಲ್ಲ, ಟೈಮ್ ಅನ್ನೋದು ಆ ರೀತಿ ಇರುತ್ತಲ್ಲ. ಈಗ ಯಾರಿಗೇ ಆಗಲಿ ಅದು ಬುದ್ಧಿ ಅನ್ನೋದು ಇರಲ್ವಂತೆ.
ಒಂದೊಂದು ಸಮಯ ಸಂದರ್ಭದಲ್ಲಿ ಅದು ಏನಾಗುತ್ತೋ ಏನೋ ಅನ್ನೋದು ಗೊತ್ತೇ ಆಗಲ್ವಂತೆ ಕೆಲವರಿಗೆ ಗೊತ್ತಾಗಂಗಿದ್ರೆ ಇನ್ನು ಯಾಕಲ್ವಾ ಏನು ಮಾಡೋಕ್ಕಾಗಲ್ಲ, ಆಗೋದು ಆಗ್ಬಿಟ್ಟೈತೆ. ಇನ್ನು ಮುಂದೆ ನಾವು ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡ್ಬೇಕಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಇವಾಗ ಭಾಗ್ಯಲಕ್ಷ್ಮಿ ಬಾಂಡು ದುಡ್ಡು ಬರುತ್ತೆ. ಬಾಂಡು ಮತ್ತು ಎಲ್ಲ ಡಾಕ್ಯುಮೆಂಟ್ ಎಲ್ಲ ನಮ್ಮ ಅಮ್ಮರ ಮನೇಲಿದ್ದಾವೆ. ಹೋಗಿ ಕೇಳಬೇಕು ಏನಂತೈತೋ ಏನೋ, ನಮ್ಮ ಅಮ್ಮಗೆ ಗೊತ್ತಿಲ್ಲ. ಹೋಗಿ ಕೇಳೋದಂತೆ ಕೇಳ್ತೀನಿ, ಏನಂತಾರೋ ಏನೋ ನನಗಂತೂ ಗೊತ್ತೇ ಇಲ್ಲ. ನನಗೊಂದು ಕಡೆ ಕೊಟ್ಟರು ಕೊಡ್ಬೋದು, ಕೊಡ್ದಲೇ ಇರಬಹುದು. ಏನಂತಾರೋ ಏನೋ ಅಂತ ಹಿಂಗೆ ಅಂತ ಇದೆ, ಮನಸ್ಸು ಒಡ್ಕೊಳ್ತಾ ಐತೆ. ಏನು ಮಾಡಬೇಕು ಏನೋ, ನನಗೂ ತಲೆನೇ ಓಡ್ತಾ ಇಲ್ಲ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.